तवेदिनी रामाय रामभद्राय रामचंद्राय वेदसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णा पूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। ओम अथातो ब्रह्म जिज्ञासा। ओम श्रीगुरुभ्यो नमः। हरि ओम। ಇವತ್ತು ಜಯತೀರ್ಥರ ಪುಣ್ಯ ದಿನ ಅಲ್ವಾ. ಸೊ ಜಯತೀರ್ಥರು ಅಂತ ಹೇಳಿದರೆ ಮಧ್ವಾಚಾರ್ಯರು ಬರೆದ ಸರ್ವಮೂಲ ಗ್ರಂಥಗಳಿಗೆ ಡೀಟೇಲ್ಡ್ ಆಗಿ ವಿಸ್ತಾರವಾಗಿ ಅರ್ಥ ಬರೆದು ಎಲ್ಲ ನಮ್ಮಂಥ ಪಾಮರರಿಗೆ ಅರ್ಥವಾಗುವ ಹಾಗೆ ಅದನ್ನು ನಮ್ಮ ಮುಂದಿಟ್ಟವರು ಜಯತೀರ್ಥರು ಅಂತೇಳಿದರೆ ಮಧ್ವರು ಬರೆದದ್ದು ಭಾಷ್ಯ, ಜಯತೀರ್ಥರು ಬರೆದದ್ದು ಟೀಕೆ. ಅಂದರೆ ಮುಖ್ಯವಾದ ಗ್ರಂಥ ಯಾವುದು ಅಂತ ಹೇಳಿದರೆ ವೇದಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ವೇದವ್ಯಾಸರು ಕೊಟ್ಟದ್ದು ಬ್ರಹ್ಮಸೂತ್ರಗಳು. ಅಂದರೆ ವೇದದಲ್ಲಿ 4 ಇದೆ, ಆಮೇಲೆ ಮಹಾಭಾರತ ಕೂಡ ಸೇರಿಸಿದರೆ 5 ವೇದಗಳಂತ ಇಟ್ಕೊಳ್ಬೋದು. ವೇದಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇದೇ ರೀತಿ ಹೀಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಕೊಟ್ಟದ್ದು ಬ್ರಹ್ಮಸೂತ್ರಗಳು. ಈ ಬ್ರಹ್ಮಸೂತ್ರಗಳಿಗೆ 21 ಭಾಷ್ಯ ಬಂತು. ಅವರವರಿಗೆ ತಿಳಿದಂತೆ 21 ಕುಭಾಷ್ಯಗಳು ಬಂದಿದ್ದುವು. ಆ ಭಾಷ್ಯಗಳು ಒಂದೂ ಸರಿ ಇಲ್ಲ. ವೇದವ್ಯಾಸರು ಯಾವ ಒಂದು ಅಭಿಪ್ರಾಯದಲ್ಲಿ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ದಾರೋ ಆ ಅಭಿಪ್ರಾಯದಲ್ಲಿ ಯಾರೂ ಭಾಷ್ಯವನ್ನು ಸರಿಯಾಗಿ ಬರೀಲಿಲ್ಲ ಅಂತ ಎಲ್ಲ ಭಾಷ್ಯಗಳಲ್ಲಿಯೂ ಮಹತ್ತರವಾದ ದೋಷಗಳನ್ನು ಕಂಡುಹಿಡಿದ ಮಧ್ವಾಚಾರ್ಯರು ತನ್ನದೇ ಆದ ಭಾಷ್ಯವನ್ನು ಬರೆದರು. ಇದಕ್ಕೆ ಹೆಸರು ಬ್ರಹ್ಮಸೂತ್ರ ಭಾಷ್ಯ ಅಂತ. ಆ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದು ಸ್ವಲ್ಪ ಸಮಯದಲ್ಲಿ ಇದು ನಡೆಯಿತು. ಯಾರಿಗೆ? ಅದ್ವೈತದ ಮಹಾದೊಡ್ಡ ಪಂಡಿತರು ತ್ರಿವಿಕ್ರಮ ಪಂಡಿತಾಚಾರ್ಯರು. ಆ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಅವರ ಈ ಅದ್ವೈತದ ಗ್ರಂಥಗಳಲ್ಲಿ ಮತದಲ್ಲಿ ಬಹಳ ದೋಷಗಳು ಕಂಡುಬಂದವು. ಈ ದೋಷಗಳಿಗೆ ಪರಿಹಾರವೇ ಸಿಗ್ತಾ ಇಲ್ಲ ಅವರಿಗೆ. ಆಗ ಅವರು ಈ ಮಧ್ವರ ಗ್ರಂಥಗಳನ್ನು, ಯಾಕಂದರೆ ಅವರ ತಮ್ಮ ಮಧ್ವರ ಲೈಬ್ರರಿಯನ್ನು ಗ್ರಂಥಗಳನ್ನೆಲ್ಲ ಇಟ್ಟುಕೊಳ್ಳುವಂಥದ್ದು ಯಾರು? ತ್ರಿವಿಕ್ರಮ ಪಂಡಿತಾಚಾರ್ಯರ ತಮ್ಮ. ಸೊ ಒಂದೇ ಮನೆಯಲ್ಲಿ ಒಬ್ಬರು ಕಾಂಗ್ರೆಸ್ ಒಬ್ಬರು BJP ಅಂತಿರ್ತಾರಲ್ವ, ಆ ಥರ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಹಾ ಅದ್ವೈತಿ, ಆದರೆ ಅವರ ತಮ್ಮ ಅವರು ಮಧ್ವಾಚಾರ್ಯರ ಶಿಷ್ಯ. ಅಂದರೆ ಎಲ್ಲ ಗ್ರಂಥಗಳನ್ನು ನೋಡಿಕೊಳ್ಳುವುದು ಅವರು. ಈ ತಮ್ಮನ ಹತ್ರ ಮಧ್ವಾಚಾರ್ಯರ ಗ್ರಂಥಗಳು ಇರುವುದನ್ನು ನೋಡಿ ತ್ರಿವಿಕ್ರಮ ಪಂಡಿತಾಚಾರ್ಯರು ರಾತ್ರಿಯಲ್ಲಿ ಕದ್ದು ಓದಿ ಅದನ್ನು ಕಂಡುಕೊಂಡರು. ಮಧ್ವರು ಬರೆದ ಗ್ರಂಥಗಳಲ್ಲಿ ತನಗೆ ಬೇಕಾದ ಎಲ್ಲ ಸಮಸ್ಯೆಗಳ ಉತ್ತರ ಇದೆ ಅಂತ. ಆಮೇಲಿಂದ ವಾದ ಎಲ್ಲ ನಡೆಯಿತು. ವಾದ ನಡೆದು ಯಾರು ತ್ರಿವಿಕ್ರಮ ಪಂಡಿತಾಚಾರ್ಯರು ಮಧ್ವಾಚಾರ್ಯರ ಮತವನ್ನು ಬಹಳ ಒಪ್ಪಿಕೊಂಡು ಅಲ್ಲೇ ಉದ್ದಂಡ ನಮಸ್ಕಾರ ಮಾಡಿಬಿಟ್ಟು ನನ್ನನ್ನು ನೀವು ಶಿಷ್ಯನಾಗಿ ತಗೊಳ್ಬೇಕು ಅಂತ ತಗೊಂಡು ಬೇಡಿಕೊಂಡಾಗ ಅವರು ಶಿಷ್ಯರಾದರು. ಆಮೇಲೆ ನಿಮಗೆ ಗೊತ್ತು ತ್ರಿವಿಕ್ರಮ ಪಂಡಿತಾಚಾರ್ಯರು ಅದು ಯಾವುದು ವಾಯುಸ್ಥಿತಿ ಅಂತ ಬರೆದರು. ಆ ವಾಯುಸ್ಥಿತಿ ಅನ್ನುವಂಥದ್ದು ಎಷ್ಟು ದೊಡ್ಡ ಗ್ರಂಥ ಅನ್ನುವಂಥದ್ದು, ಎಷ್ಟು ಪವಿತ್ರವಾದ ಗ್ರಂಥ ಅಂತ ನಮಗೆ ತಿಳಿದೇ ಇರುವಂಥದ್ದು ಎಲ್ಲ ಮಾಧ್ವರಿಗೂ. ನಂತರ ತ್ರಿವಿಕ್ರಮ ಪಂಡಿತಾಚಾರ್ಯ ಹತ್ರ ಮಧ್ವಾಚಾರ್ಯರು ಹೇಳಿದರು, ನೀವು ಈಗ ಈ ರೀತಿ ದೊಡ್ಡ ಪಂಡಿತರು, ನೀವು ವಿದ್ವಾಂಸರು, ನೀವು ನಾನುದು ಬರೆದ ಭಾಷ್ಯಕ್ಕೆ ಟೀಕೆ ಬರಿಬೇಕು ಅಂತ. ಆಗ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳಿದರು, ನಾನು ಖಂಡಿತ ಬರಿತೇನೆ ಗುರುಗಳೇ, ಆದರೆ ಟೀಕೆ ಬರೆಯುವುದು ಅಂತ ಹೇಳಿದರೆ ಅದೇನು ಅಷ್ಟು ಸುಲಭದ ಕೆಲಸ ಅಲ್ಲ. ನೀವು ಬರೆದ ಭಾಷ್ಯಕ್ಕೆ ಟೀಕೆ ಬರೆಯುವುದು ಅಂತ ಹೇಳಿದರೆ ಅದೊಂದು ದೊಡ್ಡ ಮೇರು ಪರ್ವತದಷ್ಟು ದೊಡ್ಡ ಕೆಲಸ ಅದು.
ಅದಕ್ಕೆ ನೀವು ಏನು ಮಾಡಿದ್ದೀರಿ, ಎಲ್ಲ ಯಾವುದು ಯುಕ್ತಿಗಳನ್ನು ಬೇರೆ ಬೇರೆ ಗ್ರಂಥಗಳಲ್ಲಿ ಎಲ್ಲೆಲ್ಲಿ ಉಂಟು ಅದೆಲ್ಲ ಒಂದೇ ಕಡೆ ಬರುವ ಹಾಗೆ ನೀವೊಂದು ನನಗೆ ಮಾಡಿಕೊಡಬೇಕು ಅಂತ ಹೇಳಿದಾಗ ಅನುವ್ಯಾಖ್ಯಾನ ಅಂಥೇಳಿ ಮೊದಲು ಬರೆದ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಇನ್ನೊಂದು ಆ ಭಾಷ್ಯಕ್ಕೆ ಅಂತ ಹೇಳಿದರೆ ಅನುಸರಿಸಿ ಇನ್ನೊಂದು ಭಾಷ್ಯ ಬರೆದರು, ಅದಕ್ಕೆ ಅನುವ್ಯಾಖ್ಯಾನ ಅಂತ ಹೆಸರು. ಹೀಗೆ ಆಮೇಲಿಂದ ಇನ್ನೊಂದು ನ್ಯಾಯ ವಿವರಣ ಅಂತಲೂ ಬರೆದರು ಮೂರನೇದ್ದು. ಆಮೇಲಿಂದ ಇನ್ನೊಂದು ಸುಲಭದಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ಅಣುಭಾಷ್ಯ ಅಂತ ಬರೆದರು. ಹೀಗೆ ಬ್ರಹ್ಮಸೂತ್ರಗಳಿಗೆ ಮಧ್ವಾಚಾರ್ಯರು 4 ಭಾಷ್ಯ ಬರೆದಿದ್ದಾರೆ. ಈ ಭಾಷ್ಯಕ್ಕೆ ಟೀಕಾಚಾರ್ಯರು ಜಯತೀರ್ಥರು ಮೊದಲನೇ ಭಾಷ್ಯಕ್ಕೆ ಅಂದರೆ ಈ ಅನುವ್ಯಾಖ್ಯಾನ ಬರೆದ್ರಲ್ವ, ಅದು ಯಾರ್ದು ನಮ್ಮ ತ್ರಿವಿಕ್ರಮ ಪಂಡಿತಾಚಾರ್ಯರ ಪ್ರಾರ್ಥನೆಗೋಸ್ಕರ ಆ ಅನುವ್ಯಾಖ್ಯಾನಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಟೀಕೆ ಬರೆದರು. ಮಧ್ವಾಚಾರ್ಯರು ಹೇಳಿದಾರಲ್ವ ನೀವು ಟೀಕೆ ಬರಿಬೇಕಂತ, ಅವರು ಟೀಕೆ ಬರೆದರು. ಒಂದು ಕಡೆಯಲ್ಲಿ ಅವರ ಟೀಕೆ ಇದೆ. ಸೊ ಈ ಇನ್ನೊಂದು ಕಡೆಯಲ್ಲಿ ಟೀಕಾಚಾರ್ಯರು ಜಯತೀರ್ಥರು ಮೊದಲಿನ ಆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಟೀಕೆ ಬರೆದರು. ಈ 2ನೇ ಟೀಕೆ ಇದು. ಈ ಟೀಕೆಗೆ ಹೆಸರು ತತ್ವಪ್ರಕಾಶಿಕ ಅಂತೇಳಿ. ಬ್ರಹ್ಮಸೂತ್ರ ಭಾಷ್ಯ ಮಧ್ವಾಚಾರ್ಯರದ್ದು, ಆ ಬ್ರಹ್ಮಸೂತ್ರ ಭಾಷ್ಯ ಮಧ್ವಾಚಾರ್ಯರದ್ದು, ಅದಕ್ಕೆ ಟೀಕೆ ಬರೆದರು ಟೀಕಾಚಾರ್ಯರು. ಟೀಕೆ ಬರೆದದ್ರಿಂದ ಅವರಿಗೆ ಟೀಕಾಚಾರ್ಯರು ಅಂತಲೇ ಹೆಸರು. ಸೊ ಅದಕ್ಕೆ ಹೆಸರು ತತ್ವಪ್ರಕಾಶಿಕ ಅಂತ. ಆಮೇಲಿಂದ ಅನುವ್ಯಾಖ್ಯಾನ ಬರೆದ್ರಲ್ವ ಮಧ್ವಾಚಾರ್ಯರು, 2ನೇ ಅನುಸರಿಸಿ ಬರೆದ ಭಾಷ್ಯ, ಆ ಭಾಷ್ಯಕ್ಕೆ ಟೀಕಾಚಾರ್ಯರು ಟೀಕೆ ಬರೆದರು. ಅದಕ್ಕೆ ಸುಧಾ ಅಂತ ಹೆಸರು, ನ್ಯಾಯ ಸುಧಾ ಅಥವಾ ಸುಧಾ ಅಂತ ಹೆಸರು. ಈ ತತ್ವಪ್ರಕಾಶಿಕ ಮತ್ತು ಸುಧಾ ಅನ್ನುವಂಥದ್ದು ಮಧ್ವಾಚಾರ್ಯರು ಬರೆದ ಭಾಷ್ಯಕ್ಕೆ ಟೀಕಾಚಾರ್ಯರು ಬರೆದ ಟೀಕೆ. ಆ ಟೀಕೆಗೆ ಸುರುವಿನ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಬರೆದ ಟೀಕೆಗೆ ತತ್ವಪ್ರಕಾಶಿಕ ಅಂತ ಹೆಸರು. ಆಮೇಲೆ ಅನುವ್ಯಾಖ್ಯಾನಕ್ಕೆ ಬರೆದ ಟೀಕೆಗೆ ಸುಧಾ ಅಂತ ಹೆಸರು. ಹೀಗೆ 2 ಬರೆದಾಯಿತು. ಈ ತತ್ವಪ್ರಕಾಶಿಕ ಮತ್ತು ಈ ಸುಧಾ ಅನ್ನುವಂಥದ್ದು ಯಾವುದು ಟೀಕೆ ಬರೆದರೋ ಅದು ಈ ಮಧ್ವರ ಅತ್ಯಂತ ಪವಿತ್ರವಾದ ಗ್ರಂಥಗಳಲ್ಲಿ ಅತ್ಯಂತ ಅಗ್ರಸ್ಥಾನದಲ್ಲಿರುವಂತಹ 2 ಗ್ರಂಥಗಳಂತೇಳಿದರೆ ಈ ಒಂದು ಮಧ್ವಾಚಾರ್ಯರದ್ದು ಭಾಷ್ಯ ಮತ್ತು ಅನುವ್ಯಾಖ್ಯಾನ, ಈ ಕಡೆ ಟೀಕಾಚಾರ್ಯರದ್ದು ತತ್ವಪ್ರಕಾಶಿಕ ಮತ್ತು ನ್ಯಾಯಸುಧಾ. ಈ 4 ಗ್ರಂಥಗಳು ಅಂತೇಳಿದರೆ ಮಧ್ವಾಚಾರ್ಯರ ಆ ಮಧ್ವ ಮತದ 4 ರತ್ನಗಳು ಅಂತ ಹೇಳಬೇಕು. ಈ 4 ರತ್ನಗಳಲ್ಲಿ 2 ರತ್ನಗಳನ್ನು ಟೀಕಾಚಾರ್ಯರೇ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸೊ ತತ್ವಪ್ರದೀಪ ಅಂತ ಅವರು ಬರೆದದ್ದು, ಯಾರ್ದು ತ್ರಿವಿಕ್ರಮ ಪಂಡಿತಾಚಾರ್ಯರು ಬರೆದದ್ದು, ಅದು ಏನು ಕಡಿಮೆ ಇಲ್ಲ. ಸೊ ಹೀಗೆ ಬಹಳಷ್ಟು ರತ್ನಗಳಿವೆ. ಆದರೆ ಅಗ್ರಸ್ಥಾನದಲ್ಲಿ ಇರುವಂಥದ್ದು ಇದು 5 ಅಂತ ತಗೊಂಡ್ರೆ ಒಂದು ವೇಳೆ ಮಧ್ವಾಚಾರ್ಯರು ಬರೆದದ್ದು 2, ತ್ರಿವಿಕ್ರಮ ಪಂಡಿತಾಚಾರ್ಯರು ಬರೆದದ್ದು 1, ಆಮೇಲೆ ಟೀಕಾಚಾರ್ಯರು ಬರೆದು 2. ಈ ಎರಡೂ ಇದು ನ್ಯಾಯಸುಧಾ ಮತ್ತು ತತ್ವಪ್ರಕಾಶಿಕ ಅನ್ನುವಂಥದ್ದು ಅಂತೇಳಿದರೆ ಮಧ್ವರು ಬರೆದದ್ದು ಸೂಕ್ಷ್ಮವಾಗಿ ಅಲ್ಲ, ಅದನ್ನು ನಮಗೆ ಅರ್ಥವಾಗುವ ರೀತಿಯಲ್ಲಿ ವಿಶದವಾಗಿ ವಿಸ್ತಾರವಾಗಿ ಬರೆದದ್ದು ಅಂತೇಳಿದರೆ ಯಾರು ಟೀಕಾಚಾರ್ಯರು. ಸೊ ಟೀಕಾಚಾರ್ಯರ ಒಂದು ಅಂತೇಳಿದರೆ ಟೀಕಾಚಾರ್ಯರು ಅಲ್ಲಿ ಅವರಿಗೆ ಟೀಕಾಚಾರ್ಯರಿಗೆ ಹೇಗೆ ಅದು ಮಧ್ವಾಚಾರ್ಯರು ಯಾವ ಅಭಿಪ್ರಾಯದಿಂದ ಬರೆದಿದ್ದಾರೆ ಅದನ್ನು ಹೇಗೆ ವಿಸ್ತಾರವಾಗಿ ಬರೀಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳುವುದಕ್ಕೆ ಕೂಡ ಒಂದು ಇದುಂಟು. ಅದಕ್ಕಿಂತ ಮೊದಲು ಅವರು ಬರೆದ ಟೀಕೆಗೆ ಒಂದು ಶ್ಲೋಕ ಅಂತೇಳಿದರೆ ಅವರನ್ನು ಸ್ತುತಿ ಮಾಡಲಿಕ್ಕೆ ಜಯತೀರ್ಥರನ್ನು ಚಿತ್ರೈಹಿ ಪದೈಶ್ಚ ಗಂಭೀರೈಹಿ ವಾಕ್ಯೈಹಿ ಮಾನ್ಯೈಹಿ ಅಖಂಡಿತೈಹಿ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ ಅನ್ನುವಂಥದ್ದು ಅವರಿಗೆ ಸ್ತುತಿ. ಈ ಜಯತೀರ್ಥರಿಗೆ ಇವತ್ತು ನಾವು ಇಂಥ ಪವಿತ್ರ ಈ ದಿವಸದ ಅವರ ಆರಾಧನೆ ದಿವಸ ನಾವು ಅವರ ಯಾವುದನ್ನು ಸ್ತುತಿ ಮಾಡುವಂಥದ್ದು ಅತ್ಯಂತ ಉತ್ತಮವಾದದ್ದು. ನಮಗೆ ಅತ್ಯಂತ ಮಾಧ್ವರಿಗೆ ಅತ್ಯಂತ ಇದು ಬನ್ನಂಜಿಯವರು ಹೇಳಿದ ಮಾತು. ಬನ್ನಂಜಿಯವರದ್ದು ಅದು ನಿಮಗೆ ಗ್ರೂಪ್ನಲ್ಲಿ ಹಾಕಿದ್ದೇನೆ ನಾನು ಆ ವಿಡಿಯೋ.
ಅಂದರೆ ಮಾಧ್ವರಿಗೆ ಹೆಮ್ಮೆಯ 2 ಗ್ರಂಥಗಳನ್ನು ಕೊಟ್ಟಿದ್ದಾರೆ, ತತ್ವಪ್ರಕಾಶಿಕ ಮತ್ತು ನ್ಯಾಯಸುಧ ಅಂತ. ಆ 2 ಗ್ರಂಥಗಳು, ಇನ್ನೂ ಭಾಳಷ್ಟು ಗ್ರಂಥಗಳು ಬರೆದಿದ್ದಾರೆ. ಎಲ್ಲ ಹೆಚ್ಚಿನ ಗ್ರಂಥಗಳು ಅವರು ಬರೆದದ್ದು ಮಧ್ವರು ಬರೆದ ಗ್ರಂಥಕ್ಕೆ ವಿಸ್ತಾರವಾದ ಟೀಕೆಯ ರೂಪದಲ್ಲಿ ಬರೆದದ್ದು. ಆದ್ದರಿಂದ ಅವರಿಗೆ ಜಯತೀರ್ಥರು ಅಂತ ಅವರಿಗೆ ಹೆಸರು. ಅಂದರೆ ಸ್ವಾಮಿಗಳೇ ಅವರು ಸಹ, ಅವರಿಗೆ ತೀರ್ಥರು ಅಂತ ಹೇಳಿದರೆ ಸ್ವಾಮಿಗಳೇ, ಜಯತೀರ್ಥರು. ಅವರಿಗೆ ಟೀಕೆ ಬರೆದದ್ದರಿಂದ ಅವರ ಟೀಕೆ ಅಷ್ಟು ಅದೇನು ಪ್ರಸಿದ್ಧಿಯಾದ ಕಾರಣ ಅವರಿಗೆ ಟೀಕಾಚಾರ್ಯರಂತಲೇ ಕರೀತಾರೆ. ಅವರ ಟೀಕೆ ಹೇಗಿತ್ತು ಅಂತೇಳಿದರೆ ಚಿತ್ರೈಹಿ, ಅಂದರೆ ಯಾವುದೇ ವ್ಯಾಕರಣ ದೋಷಗಳಿಲ್ಲ. ಪದೈಶ್ಚ, ಪದೈ ಅಂದರೆ ತೂಗಿ ಬರೆದ ಎಲ್ಲ ಪದಗಳು ಅಂತೇಳಿ ಅಷ್ಟು ಉತ್ತಮವಾದ ಅರ್ಥ ಕೊಡುವಂಥ ಪದಗಳು. ಇನ್ನು ಗಂಭೀರೈಹಿ ಅಂತೇಳಿದರೆ ಹಂಸದ ನಡಿಗೆ ಹಾಗೆ ಅಂಥ ಗಂಭೀರವಾದ ಅರ್ಥವನ್ನು ಕೊಡುವಂಥ ಪದಗಳು. ಆಮೇಲೆ ವಾಕ್ಯೈಹಿ, ವಾಕ್ಯಗಳು ಎಲ್ಲ, ಒಂದು ವಾಕ್ಯ ಅಂತ ಹೇಳಿದರೆ ಎಲ್ಲ ಇದು ಹೇಳಬೇಕು, ಅದಕ್ಕೆ ಹೇಳ್ತಾರೆ ಸ್ಪಷ್ಟಾರ್ಥ ಕೊಡುವಂಥ ವಾಕ್ಯಗಳು. ಮಾನೈಹಿ ಅಖಂಡಿತೈಹಿ ಅಂತೇಳಿದರೆ ಈ ಮಾಧ್ವ ಮತವನ್ನು ವಿರೋಧಿಸುವಂತಹ ವಿರೋಧಿ ಮತಗಳು ಬಂದು, ಪಂಡಿತರಿಗೆಲ್ಲ ಬಂದು ಖಂಡಿಸಲಿಕ್ಕೆ ಬಂದಾಗ ಅವರಿಗೆ ಯಾರಿಗೂ ಈ ಟೀಕೆ ಇಷ್ಟು ಪ್ರಬಲವಾದ ಕಾರಣ ಅವರೆಲ್ಲ ಸೋತು ಹೋಗುವಾಗೆ ಮಾಡಿದ. ಮಾನೈಹಿ ಅಖಂಡಿತೈಹಿ ಅಂತ ಪ್ರಮಾಣಗಳನ್ನು ಕೊಟ್ಟು ಬರೆದ ಟೀಕೆ. ಗುರುಭಾವಂ ವ್ಯಂಜಯಂತಿ ಅಂತ ಹೇಳ್ತಾರೆ. ಗುರುಭಾವಂ, ಮಧ್ವಾಚಾರ್ಯರು ಗುರುಗಳು, ಆ ಗುರುಭಾವವನ್ನು ಮಧ್ವಾಚಾರ್ಯರು ಯಾವ ಭಾವದಲ್ಲಿ ಬರೆದಿದ್ದಾರೆ. ಮಧ್ವಾಚಾರ್ಯರು ವೇದವ್ಯಾಸರ ಭಾವವನ್ನು ಅರಿತು ಮಧ್ವಾಚಾರ್ಯರು ಬರೆದರೆ, ಮಧ್ವಾಚಾರ್ಯರ ಭಾವವನ್ನು ಅರಿತು ಟೀಕಾಚಾರ್ಯರು ಟೀಕೆಯನ್ನು ಬರೆದರು ಅನ್ನುವಂಥದ್ದು. ಅಂದರೆ ನಮ್ಮ ಮಾಧ್ವ ಮತಕ್ಕೆ ಈ ಮಧ್ವಾಚಾರ್ಯರು, ಟೀಕಾಚಾರ್ಯರು ಮತ್ತು ಉಳಿದ ಎಲ್ಲ ಗುರುಗಳು ನಮಗೆ ಕೊಟ್ಟಿರುವಂಥ ಗ್ರಂಥಗಳು ಅಂತೇಳಿದರೆ ಅತ್ಯಂತ ಅತ್ಯಂತ ಉತ್ತಮ ಗ್ರಂಥಗಳು, ಉತ್ತಮ ಸಾಲಿನ ಗ್ರಂಥಗಳು ಅಂತೇಳಿದರೆ ಇದು ನಮ್ಮ ಭಾಗ್ಯ ಅಂತ ಹೇಳಬೇಕು, ಇಂಥ ಗ್ರಂಥಗಳನ್ನು. ಆಮೇಲಿಂದ ಅಂಥ ಸರ್ವಮೂಲ ಗ್ರಂಥಗಳನ್ನು ನಮಗೆ ಅಧ್ಯಯನ ಮಾಡಲಿಕ್ಕೆ, ಅಧ್ಯಾಪನ ಮಾಡಲಿಕ್ಕೆ ದೇವರು ಕೊಟ್ಟ ಅವಕಾಶ ಅನ್ನುವಂಥದ್ದು ಇನ್ನೂ ಅತ್ಯಂತ ಒಂದು ಅದೇನೋ ಪೂರ್ವಜನ್ಮದ ಅತ್ಯಂತ ದೊಡ್ಡ ಭಾಗ್ಯ ಅಂತ ಎಣಿಸ್ಬೇಕು. ಹೀಗೆ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ ಅಂತ ಹೇಳ್ತಾರೆ. ಭಾತಿ ಅಂತೇಳಿದರೆ ಪ್ರಕಾಶಮಾನರಾಗಿರುವಂಥವರು ಅಂತೇಳಿದರೆ ಅವರು ಭಾಷೆ, ಅದಕ್ಕೆ ಬನ್ನಂಜಿಯವರು ಹೇಳ್ತಾರೆ ಟೀಕೆ ಬರೆದದ್ದು ಅಂತ ಹೇಳಿದರೆ ಈ ರೀತಿ ಈ ಎಲ್ಲ ಅರ್ಥಗಳು ಚಿತ್ರೈ ಪದೈಶ್ಚ ಗಂಭೀರೈಹಿ ವಾಕ್ಯೈಹಿ ಮಾನೈಹಿ ಅಖಂಡಿತೈಹಿ ಗುರುಭಾವಂ ವ್ಯಂಜಯಂತಿ, ಅಂದರೆ ಆ ಗುರುಭಾವ ಅಂತೇಳಿದರೆ ಆ ಭಕ್ತಿಯಿಂದ ಬರೆದಿದ್ದಾರೆ. ಆ ಭಕ್ತಿಯಿಂದಾಗಿ ಆ ಗುರುಗಳ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸುಲಭವಾಯಿತು ಅಂತ. ಇನ್ನೊಂದು ಆ ಕಥೆ ಏನು ಅಂತ ನಿಮಗೆ ಹೇಳೋದಂತ ಹೇಳಿದರೆ, ಅವರು ಮಧ್ವರು ಇರುವಾಗ ಮಧ್ವರ ಗ್ರಂಥಗಳನ್ನು ಹೊತ್ತುಕೊಂಡು ಹೋಗಲಿಕ್ಕೆ ಆಗಿನ ಕಾಲದಲ್ಲಿ ಅವರು ಎತ್ತಿನ ರೂಪದಲ್ಲಿ ಇದ್ದರು, ಎತ್ತು. ಸೊ ಈ ಎತ್ತು ಆ ಗ್ರಂಥಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡೋಗ್ಲಿಕ್ಕೆ, ಹೊರಲಿಕ್ಕೆ ಆ ಎತ್ತು ಇನ್ಯಾರೂ ಅಲ್ಲ, ಜಯತೀರ್ಥರೇ ಎತ್ತಾಗಿದ್ದಿದ್ದು. ಆದ್ದರಿಂದ ಮಧ್ವರು ಮಾಡಿದ ಎಲ್ಲ ಪಾಠವನ್ನು ಕೇಳಿಕೊಂಡಿದೆ. ಮಧ್ವರ ಮನಸ್ಸು, ಮಧ್ವರ ಬುದ್ಧಿ ಯಾವ ಲೈನ್ನಲ್ಲಿ ಓಡ್ತಾ ಇದೆ ಅಂತ ಅರ್ಥ ಮಾಡಿಕೊಂಡಿರುವ ಕಾರಣ ಈಗ ಜಯತೀರ್ಥರಾಗಿ ಎಲ್ಲ ಅದನ್ನು ಸಮರ್ಥವಾಗಿ ಟೀಕೆಯನ್ನು ಬರೀಲಿಕ್ಕೆ ಸಾಧ್ಯವಾಯಿತು ಅನ್ನುವಂಥದ್ದನ್ನು ಶ್ರೀ ಜಯತೀರ್ಥ ವಾಕ್ ಅಂತ. ಸೊ ಈ ರೀತಿ. ಇನ್ನೀಗ ಈ ಒಂದು ಪ್ರಶ್ನೆ ಕೇಳಿದರು ಮಿತ್ರರೊಬ್ಬರು, ಬಿ ಎನ್ ಭಟ್ರು, ಏನಂತ ಹೇಳಿದರೆ ಈಗ ಸುಧಾ ಗೊತ್ತಾಯ್ತು ನಮಗೆ. ಏನಂತೇಳಿದರೆ ಇದು ಮಧ್ವಾಚಾರ್ಯರು ಬರೆದ ಬ್ರಹ್ಮಸೂತ್ರ ಭಾಷ್ಯದ ಎರಡನೆಯದು. ಒಂದು ಬ್ರಹ್ಮಸೂತ್ರ ಭಾಷ್ಯ, ಎರಡನೇದು ಅನುವ್ಯಾಖ್ಯಾನ. ಬ್ರಹ್ಮಸೂತ್ರ ಭಾಷ್ಯಕ್ಕೆ ಅವರು ಬರೆದದ್ದು ತತ್ವಪ್ರಕಾಶಿಕ ಅನ್ನುವ ಟೀಕೆ, ಅನುವ್ಯಾಖ್ಯಾನಕ್ಕೆ ಅವರು ಬರೆದದ್ದು ನ್ಯಾಯಸುಧಾ ಅನ್ನುವಂಥ ಟೀಕೆ. ಇಷ್ಟು ಗೊತ್ತಾಯಿತು. ಹಾಗಾದರೆ ಈ ಸುಧಾಮಂಗಳ ಅಂದರೆ ಏನು ಅಂತ ಕೇಳಿದರು. ಸುಧಾಮಂಗಳ ಅಂತೇಳಿದರೆ ಸ್ವಾಮಿಗಳು ವಿದ್ಯಾಪೀಠದಲ್ಲಿ, ಅಂದರೆ ನನಗೆ ಗೊತ್ತಿದ್ದ ಹಾಗೆ ಸ್ವಾಮಿಗಳು ವಿದ್ಯಾಪೀಠದಲ್ಲಿ 12 ವರ್ಷ ಆ ಮಕ್ಕಳು ಕಲಿತಾರೆ, ಎಲ್ಲ ಕಲಿತಾರೆ. 10 ವರ್ಷ ಅವರು ಎಲ್ಲ ಬೇರೆ ಎಲ್ಲ ಗ್ರಂಥಗಳು, ವ್ಯಾಕರಣ, ಅಲಂಕಾರ ಎಲ್ಲ ಕಲಿತು, ನಿರುಕ್ತಿ, ಛಂದಸ್ಸು ಎಲ್ಲವನ್ನು ಕಲಿತು ಸಂಸ್ಕೃತ ಎಲ್ಲ ಗಟ್ಟಿಯಾಗಿ ಅವರು ಪಂಡಿತರಾಗಿ, ಆಮೇಲಿಂದ 2 ವರ್ಷಗಳಲ್ಲಿ ಅವರು ಸ್ವಾಮಿಗಳ ಜೊತೆಗೆ ಸಂಚಾರ ಮಾಡ್ತಾ ಇರ್ತಾರೆ. ಯಾಕಂದರೆ ಸ್ವಾಮಿಗಳು ಒಂದೇ ಕಡೆ ಇರುವುದಿಲ್ಲಲ್ಲ, ಸ್ವಾಮಿಗಳೇ ಪಾಠ ಮಾಡೋದು ನ್ಯಾಯಸುಧಾ.
ಇದೇ ನ್ಯಾಯಸುಧ ಜಯತೀರ್ಥರು ಬರೆದದ್ದನ್ನು ಆ 10 ವರ್ಷ ಕಲಿತ ಮಕ್ಕಳಿಗೆ ಸ್ವಾಮಿಗಳು ಪಾಠ ಮಾಡ್ತಾರೆ. ಸುಧಾ ಪಾಠ ಅಂತ ಹೆಸರದಕ್ಕೆ. ಸುಧಾ ಪಾಠ 2 ವರ್ಷ ಮಾಡಿ ಅದನ್ನು ಮುಗಿಸುವಂತಹ ಆ ಕಾರ್ಯಕ್ರಮಕ್ಕೆ ಸುಧಾ ಮಂಗಳ ಅಂತ ಹೆಸರು. ಆ ಸುಧಾ ಮಂಗಳವನ್ನು ಅದು ಅಂತೇಳಿದರೆ ಬೇರೆ ಎಲ್ಲ ಸ್ವಾಮಿಗಳನ್ನು ಬರಲಿಕ್ಕೆ ಕೇಳಿಬಿಟ್ಟು ಒಂದು ಪರೀಕ್ಷಾ ರೂಪವಾಗಿ ಮಾಡಿ, ಯಾಕಂತೇಳಿದರೆ ಒಂದು ಯಾವುದೇ ಒಂದು ಗ್ರಂಥ ಅವರು ಸರಿಯಾಗಿ ಕಲ್ತಿದ್ದಾರೋ ಇಲ್ವೋ ಅಂತ ಗೊತ್ತಾಗಬೇಕಿದ್ದು ಒಂದು ಪರೀಕ್ಷೆ ಮಾಡಬೇಕಲ್ವ. ಆ ಪರೀಕ್ಷೆಗೆ ಹೆಸರು ಸುಧಾಮಂಗಳ ಪರೀಕ್ಷೆ ಅಂತ. ಸೊ ಹಾಗಾದರೆ ಸುಧಾ ಅಂದರೆ ಏನು ಅಂತ ಗೊತ್ತಾಯಿತು, ಸುಧಾ ಮಂಗಳ ಅಂದರೆ ಏನಂತ ಗೊತ್ತಾಯಿತು, ಸುಧಾ ಮಂಗಳ ಪರೀಕ್ಷೆ ಅಂದರೆ ಏನಂತ ಗೊತ್ತಾಯಿತು. ಆ ಮಕ್ಕಳಿಗೆ ಅಂತೇಳಿದರೆ ಒಳ್ಳೆ ಮಾರ್ಕ್ ತೆಗಿಬೇಕು, ಚೆನ್ನಾಗಿ ಕಲಿಬೇಕು, ಅವರು ದೊಡ್ಡ ಪಂಡಿತರಾಗಬೇಕು ಅನ್ನುವಂತಹ ಆಶಯದಿಂದ ಬಂದ ಸ್ವಾಮಿಗಳು ಏನು ಮಾಡ್ತಾರೆ, ಇವನಿಗೆ ತುಂಬ ಚೆನ್ನಾಗಿ ಹೇಳಿದ್ದಾನೆ ಅಂತ ಹೇಳಿಬಿಟ್ಟು ಇವನಿಗೆ ನಂದು 2 ಲಕ್ಷದ ಬಹುಮಾನ, ಹೀಗೆಲ್ಲ ಬಹುಮಾನವನ್ನು ಕೊಡ್ತಾರೆ. ಅದು ನಿಮಗೆ ಗೊತ್ತಿದ್ದದೆ, ನೀವೆಲ್ಲ ಕೇಳಿದ್ದೀರಿ ಅದನ್ನು. ಯಾಕಂತೇಳಿದರೆ ಮಕ್ಕಳಿಗೆ ಒಂದು ಪ್ರೇರಣೆ ಇರಬೇಕು. ಏನಂತೇಳಿದರೆ ನಾನು ಚೆನ್ನಾಗಿ ಇಷ್ಟು ಚೆನ್ನಾಗಿ ನಾನು ಮಾಡಿದ್ದರಿಂದ, ಇಷ್ಟು ಚೆನ್ನಾಗಿ ನಾನು ಓದಿ ಅರ್ಥ ಮಾಡಿಕೊಂಡಿದ್ದರಿಂದ ಈ ಪ್ರೈಸ್ ಬಂದಿದೆ ಅಂತ. ಈ ಪ್ರೈಸ್ ಬಂದಿದ್ದು ಬಾಕಿ ಮಕ್ಕಳು ನೋಡಿಕೊಂಡು ನನಗೂ ಪ್ರೈಸ್ ಬರಬೇಕು ಅಂತೇಳಿಬಿಟ್ಟು ಚೆನ್ನಾಗಿ ಓದಲಿ ಅಂತ ಚೆನ್ನಾಗಿ ಓದಿ ಚೆನ್ನಾಗಿ ಪರೀಕ್ಷೆ ಬರೆದು ದೊಡ್ಡ ದೊಡ್ಡ ವಿದ್ವಾಂಸರಾಗಿ ಈ ಮಾಧ್ವ ಮತವನ್ನು ಮುಂದುವರಿಸಿಕೊಂಡು ಹೋಗಬೇಕು. ಈ ಕಲಿಯುಗದಲ್ಲಿ ನಾವು ರಾಮನಾಮ ಅಂತ ಹೇಳಲಿಕ್ಕೆ ಮನಸ್ಸು ಬರುವುದಿಲ್ಲ. ಹಾಗಿರುವಾಗ ಸುಧಾ ಓದಲಿಕ್ಕೆ ಮನಸ್ಸು ಬರಬೇಕಿದ್ದರೆ ಅದು ಎಷ್ಟು ಕಷ್ಟ ಇದೆ. ಅದಕ್ಕೋಸ್ಕರನೇ ಪ್ರಾತಸ್ಮರಣೀಯರಾದ ವಿಶ್ವೇಶ ತೀರ್ಥರು ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿದರು. ಆ ವಿದ್ಯಾಪೀಠದ ಮಹತ್ವ ನಮಗೆ ಈ ಗ್ರಂಥಗಳನ್ನೆಲ್ಲ ಜಯತೀರ್ಥರು, ಮಧ್ವರು ಅಂತೇಳಿ ಇದೆಲ್ಲ ನಮಗೆ ರಾಘವೇಂದ್ರ ಸ್ವಾಮಿಗಳು ಇವರೆಲ್ಲ ಎಷ್ಟು ಗ್ರಂಥಗಳನ್ನು ಕೊಟ್ಟಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಇವರು ಬರೆದ ಟೀಕೆಗೆ ರಾಘವೇಂದ್ರ ಸ್ವಾಮಿಗಳು ಭಾವದೀಪ, ನ್ಯಾಯದೀಪ ಅಂತ ಅವ್ರದ್ದು. ಆಮೇಲಿಂದ ರಾಘವೇಂದ್ರ ಸ್ವಾಮಿಗಳು ಇದೇ ನ್ಯಾಯಸುಧಾ ಗ್ರಂಥಕ್ಕೆ ನ್ಯಾಯಸುಧಾ ಗ್ರಂಥ ಟೀಕಾಚಾರ್ಯರ ಟೀಕೆ ಅದು. ಅದಕ್ಕೆ ಮತ್ತೆ ಏನು ವ್ಯಾಖ್ಯಾನ ಬರೆದದ್ದು ರಾಘವೇಂದ್ರ ಸ್ವಾಮಿಗಳು, ಅದಕ್ಕೆ ಪರಿಮಳ ಅಂತ ಹೆಸರು. ಸೊ ಸುಧಾ ಗ್ರಂಥಕ್ಕೆ ವ್ಯಾಖ್ಯಾನ ಬರೆದರು ರಾಘವೇಂದ್ರ ಸ್ವಾಮಿಗಳು, ಅದಕ್ಕೆ ಪರಿಮಳ ಅಂತ ಹೆಸರು. ಹಾಗೆ ಸುಧಾ ಪರಿಮಳ ಅಂತೇಳಿದರೆ ತುಂಬ ಅತ್ಯಂತ ಪವಿತ್ರವಾದದ್ದು. ನ್ಯಾಯ ಸುಧಾ ಅನ್ನುವಂಥದ್ದು ಯಾವುದು, ಅನುವ್ಯಾಖ್ಯಾನ ಮಧ್ವಾಚಾರ್ಯರು ಬರೆದದ್ದು. ಯಾವುದು ಬ್ರಹ್ಮಸೂತ್ರ ಭಾಷ್ಯದ 2ನೇದ್ದು. ಅನುವ್ಯಾಖ್ಯಾನಕ್ಕೆ ಟೀಕೆ ಬರೆದದ್ದು, ಅದಕ್ಕೆ ಹೆಸರು ನ್ಯಾಯಸುಧಾ ಅಂತೇಳಿ. ನ್ಯಾಯಸುಧಕ್ಕೆ ರಾಘವೇಂದ್ರ ಸ್ವಾಮಿಗಳು ಬರೆದ ವ್ಯಾಖ್ಯಾನಕ್ಕೆ ಪರಿಮಳ ಗ್ರಂಥ ಅಂತ ಹೆಸರು. ಅಂದರೆ ರಾಘವೇಂದ್ರ ಸ್ವಾಮಿಗಳು ಇಂತಹ ಪರಿಮಳ ಗ್ರಂಥವನ್ನು ನಾನು ಕೇಳಿದ ಹಾಗೆ ಅವರು ಸ್ವಾಮಿಗಳಾಗುವ ಮೊದಲೇ ಈ ಪರಿಮಳ ಗ್ರಂಥವನ್ನು ಸಾಕಷ್ಟು ಬರೆದು ಆಗಿದೆ ಅಂತೇಳಿಬಿಟ್ಟು ರಾಘವೇಂದ್ರ ಸ್ವಾಮಿಗಳ ಈ ವ್ಯಾಖ್ಯಾನವನ್ನು ನೋಡಿಯೇ ಅವರಿಗೆ ಪಟ್ಟ ಕೊಟ್ಟದ್ದು. ಅಂದರೆ ಅವರಿಗೆ ಮೊದಲೇ ದೇವಾಂಶ ಸಂಭೂತರು, ಅವರು ಹುಟ್ಟಿದ್ದೇ ಅವರು ಯಾವುದು ಲೋಕ ಕಲ್ಯಾಣಕ್ಕೋಸ್ಕರ ಅಂತ ಅವರ ಎಲ್ಲ ಕಥೆಗಳು ಬರ್ತದೆ. ಅಂದರೆ ರಾಘವೇಂದ್ರ ಸ್ವಾಮಿಗಳು ಜೀವಂತ ಬೃಂದಾವನ ಸೇರಿದವರು. ಈಗ 350 ವರ್ಷ ಏನೋ ಆಗಿರಬೇಕು. ಇನ್ನೂ 350 ವರ್ಷ ಅವರು ಈ ಬೃಂದಾವನದಲ್ಲಿ ಇರ್ತಾರೆ. 700 ವರ್ಷ ಜನರ ಸೇವೆ ಮಾಡ್ತಾರಂತ. ಹೀಗೆ ಇದೆಲ್ಲ ರಾಘವೇಂದ್ರ ಸ್ವಾಮಿಗಳ ಹತ್ರ ಎಲ್ಲ ಹೋಗ್ತಾರೆ, ಪ್ರತಿಯೊಬ್ಬರು ಹೋಗ್ತಾರೆ. ಮಾಧ್ವರು ಹೋಗ್ತಾರೆ, ಮಾಧ್ವರು ಅಲ್ಲದವರು ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ಎಲ್ಲರೂ ಹೋಗೋದು ಅವರವರ ಕಷ್ಟ ಪರಿಹಾರಕ್ಕೆ ಹೋಗ್ತಾರೆ. ಆದರೆ ನಾವು ಮಾಧ್ವರಿಗೆ ಗೊತ್ತಿರಬೇಕು ರಾಘವೇಂದ್ರ ಸ್ವಾಮಿಗಳು ಮಾಧ್ವ ಮತಕ್ಕೆ ಎಷ್ಟು ಗ್ರಂಥಗಳನ್ನು ಕೊಟ್ಟಿದ್ದಾರೆ ಅಂತ. ಬಹಳಷ್ಟು ಎಲ್ಲ ಉಪನಿಷತ್ತುಗಳಿಗೆ ಇವರು ಮಧ್ವಾಚಾರ್ಯರು ಭಾಷ್ಯ ಬರೆದಿದ್ದಾರೆ. ಆ ಭಾಷ್ಯಕ್ಕೆ ರಾಘವೇಂದ್ರ ಸ್ವಾಮಿಗಳು ಬರೆದದಕ್ಕೆ ಖಂಡಾರ್ಥ ಅಂತ ಹೆಸರು. 10 ಉಪನಿಷತ್ತಿಗೆ ಭಾಷ್ಯ ಬರೆದಿದ್ದರೆ 10 ಉಪನಿಷತ್ತು ಭಾಷ್ಯಕ್ಕೆ ರಾಘವೇಂದ್ರ ಸ್ವಾಮಿಗಳು ಖಂಡಾರ್ಥ ಬರೆದಿದ್ದಾರೆ ಅಂತೇಳಿದರೆ ಎಲ್ಲ ನಮ್ಮ ಜಯತೀರ್ಥರು, ರಾಘವೇಂದ್ರ ಸ್ವಾಮಿಗಳು ಇವರೆಲ್ಲ ಮಧ್ವಾಚಾರ್ಯರ ಅತೀ ಪಟ್ಟದ ಶಿಷ್ಯರು. ತ್ರಿವಿಕ್ರಮ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು ಇವರೆಲ್ಲ ಪಟ್ಟದ ಶಿಷ್ಯರು. ಯಾರಿಗೆ? ವಾದಿರಾಜರದ್ದು ಎಲ್ಲ ನಮಗೆಲ್ಲ ಗೊತ್ತಿರುವಂಥದ್ದೇ. ವಾದಿರಾಜರು ಯುಕ್ತಿ ಮಲ್ಲಿಕ ಅಂತ ಬರೆದಿದ್ದಾರೆ. ಹೀಗೆ ಇದೆಲ್ಲ ಮಾಧ್ವರಿಗೆ ಅತ್ಯಂತ ನಾವು ಈ ಸಂದರ್ಭದಲ್ಲಿ ಜಯತೀರ್ಥರನ್ನು ನೆನಪಿಸಿಕೊಳ್ಳುವಾಗ
ಎಲ್ಲ ಸಂಬಂಧಿಸಿದ ಇನ್ನು ಉಳಿದ ಎಲ್ಲ ಶಿಷ್ಯರು ಅಂದರೆ ಶಿಷ್ಯರೇ ಮಧ್ವರಿಗೆ ದೊಡ್ಡ ಸಂಪತ್ತು. ಸೊ ಹೇಗೆ ಅಲ್ಲಿ 8 ಮಠಗಳನ್ನು ಸ್ಥಾಪಿಸಿ, ಆ 8 ಮಠಗಳಲ್ಲದೆ ಉತ್ತರಾದಿ ಮಠ, ವ್ಯಾಸರಾಜ ಮಠ, ಆಮೇಲೆ ಎಲ್ಲ ಈ ಮಠಗಳು ಕೂಡ ಏನು ಬಹಳಷ್ಟು ನಮ್ಮ ಮಾಧ್ವ ಮತಕ್ಕೆ ಬಹಳಷ್ಟು ಕಾಂಟ್ರಿಬ್ಯೂಷನ್ ಕೊಡ್ತಾ ಇವೆ. ಸೊ ಹಾಗಿರುವಾಗ ಎಲ್ಲರನ್ನೂ ನೆನಪಿಸುವಂಥದ್ದು ಈ ಸುಮುಹೂರ್ತದಲ್ಲಿ ಅಂದರೆ ಅತ್ಯಂತ ಸಂತೋಷವನ್ನು ತರುವಂತಹ ವಿಷಯ ಅಂತ ಹೇಳಿಬಿಟ್ಟು ಈಗ ನಾವು ಇದಕ್ಕೆ ಹೋಗುವ, ಇವತ್ತಿನ ಶ್ಲೋಕಗಳಿಗೆ ಹೋಗುವ. ಎಲ್ಲಿಗೆ ಶ್ಲೋಕಗಳು ಎಲ್ಲಿ ಆಗಿದೆ ಅಂತ ಹೇಳಿದರೆ, ಧೃತರಾಷ್ಟ್ರನ ಹತ್ರ ಹೋಗಿ ಹೇಳ್ತಾರೆ, ಈ ಯಾರು ಶಕುನಿ ಮತ್ತು ದುರ್ಯೋಧನ ಏನಂತ ಹೇಳ್ತಾರೆ ಅಂತ ಹೇಳಿದರೆ, ಈ ಒಂದು ವೇಳೆ ನೀನು ದ್ಯೂತಕ್ಕೆ ಅವರನ್ನು ಕರೆಯದೆ ನನಗೆ ಅವರ ಸಂಪತ್ತೆಲ್ಲ ನನಗೆ ಬರುವುದಿಲ್ಲ ಅಂತಾದರೆ ನಾನು ಇದೇ ರೀತಿ ಶೋಕ ಮಾಡಿಕೊಂಡು ಬಹಳ ಸಮಯ ಬದುಕುವುದಿಲ್ಲ, ನಾನು ಸತ್ತು ಹೋಗ್ತೇನೆ. ನೀನು ಪಾಂಡವರ ಮಕ್ಕಳ ಜೊತೆಗೆ ನೀನು ಸುಖವಾಗಿ ಇರುವಂಥ ಅಪ್ಪನಿಗೆ ಹೇಳಿದಾಗ ಅಪ್ಪನಿಗೆ ಸ್ವಲ್ಪ ವಿಚಲಿತನಾಗ್ತಾನೆ ಧೃತರಾಷ್ಟ್ರ. ಅಷ್ಟು ತನಕ ದುರ್ಯೋಧನನಿಗೆ ಬುದ್ಧಿ ಹೇಳಿದ, ಆದರೆ ನಾನು ಸತ್ತೇ ಹೋಗ್ತೇನೆ ಅಂತ ಹೇಳಿದಾಗ ಪುತ್ರ ವ್ಯಾಮೋಹ ಅನ್ನುವಂಥದ್ದು ಧೃತರಾಷ್ಟ್ರನನ್ನು ವಿಚಲಿತಗೊಳಿಸಿತು. ಅಲ್ಲಿವರೆಗಾಗಿದೆ. ನೆಕ್ಸ್ಟ್ ಶ್ಲೋಕ ಬೈಲಾರೆ. ಶ್ರೀ ಗುರುಭ್ಯೋ ನಮಃ. 301ರವರೆಗಾಗಿದೆ. 302ನೇ ಶ್ಲೋಕ ಇವಾಗ. ವೇದಾನುಜೀವಿತೋ ವಿಪ್ರ ಕ್ಷತ್ರಿಯ ಶಸ್ತ್ರಜೀವಿನಃ ತೃಟ್ಯತೆ ಏನ ಶತ್ರುಶ್ಚ ತಚ್ಚಸ್ತ್ರಂ ನೈವ ಚೇತರ್ತ್. 302ನೇ ಶ್ಲೋಕ. ದುರ್ಯೋಧನನು ತನ್ನ ವಿತಂಡವಾದವನ್ನು ಮುಂದುವರಿಸ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಬ್ರಾಹ್ಮಣರು ವೇದಗಳಿಂದ ಜೀವಿಸಿಕೊಂಡಿರತಕ್ಕವರು, ಹಾಗೆ ಕ್ಷತ್ರಿಯರು ಶಸ್ತ್ರಗಳಿಂದ ಜೀವಿಸಿಕೊಂಡಿರತಕ್ಕವರು. ಆದರೆ ಯಾವುದರಿಂದ ಶತ್ರು ತ್ಯಜಿಸಲ್ಪಡುತ್ತಾನೆ ಅದೇ ಶಸ್ತ್ರವೆಂದು ಹೇಳಲ್ಪಡುತ್ತದೆ. ಅದು ಬಿಟ್ಟು ಬೇರೆ ಯಾವುದು ಶಸ್ತ್ರ ಅಂತ ಇಲ್ವೇ ಇಲ್ಲ ಅಂತ ತನ್ನ ವಿತಂಡವಾದ ಹೇಳ್ತಾನೆ. ವೇದಾನುಜೀವಿನೋ ವಿಪ್ರಾಹ ಕ್ಷತ್ರಿಯಾಃ ಶಸ್ತ್ರಜೀವಿನಃ ತೃಟ್ಯತೆ ಯೇನ ಶತ್ರುಶ್ಚ ತತ್ಶಸ್ತ್ರಂ ತತ್ ಶಸ್ತ್ರಂ ನೈವ ಚೇತರತ್. ವೇದಾನುಜೀವಿನೋ ವಿಪ್ರಾಹ. ಧೃತರಾಷ್ಟ್ರನಿಗೆ ಬುದ್ಧಿ ಹೇಳ್ತಾನೆ ಈ ದುರ್ಯೋಧನ, ಪಾಪಿಷ್ಠರ ಚಕ್ರವರ್ತಿ. ಸೊ ಏನು ಹೇಳ್ತಾನೆ, ವೇದಾನುಜೀವಿನಃ ವಿಪ್ರಾಹ, ಬ್ರಾಹ್ಮಣರು ವಿಪ್ರಾಹ. ವೇದಾನುಜೀವಿನಃ, ವೇದ ಅನುಜೀವಿನಃ, ವೇದವನ್ನು ಅನುಸರಿಸಿ ಜೀವಿಸುವವರು. ವೇದ ಅನುಜೀವಿನಃ ವಿಪ್ರಾಹ. ಆಮೇಲೆ ಕ್ಷತ್ರಿಯಾ ಶಸ್ತ್ರಜೀವಿನಃ. ಕ್ಷತ್ರಿಯರಿಗೆ ಅವರು ಯಾವುದನ್ನು, ಅವರು ವೇದಗಳು, ಬ್ರಾಹ್ಮಣರು ವೇದವನ್ನು ಅನುಸರಿಸಿ ವೇದಗಳನ್ನು ಓದೋದು, ಅದರಲ್ಲಿ ಪಾಂಡಿತ್ಯವನ್ನು ಗಳಿಸುವಂಥದ್ದು, ಆಮೇಲಿಂದ ಅದನ್ನು ಪ್ರಸಾರ ಮಾಡುವಂಥದ್ದು, ಹೇಳಿಕೊಡುವಂಥದ್ದು, ಇದು ಬ್ರಾಹ್ಮಣರ ಕರ್ತವ್ಯ ಅಂತಾದರೆ, ಕ್ಷತ್ರಿಯರಿಗೆ ಯಾವ ಥರ ಜೀವನ ಅಂತೇಳಿದರೆ ಶಸ್ತ್ರದಿಂದ. ಕ್ಷತ್ರಿಯಾ ಶಸ್ತ್ರ ಜೀವಿನಃ. ಶಸ್ತ್ರಗಳನ್ನು ಏನು ಮೊದಲು ಅಭ್ಯಾಸ ಮಾಡೋದು, ಆಮೇಲೆ ಬಿಲ್ಲು ವಿದ್ಯೆ ಮೊದಲಾದ ಎಲ್ಲ ಶಸ್ತ್ರಗಳನ್ನು, ಆಮೇಲಿಂದ ಏನು ರಕ್ಷಣೆ ಮಾಡುವ ಜವಾಬ್ದಾರಿ ಅದು ಕ್ಷತ್ರಿಯರಿಗೆ. ಆ ಶಸ್ತ್ರಗಳನ್ನು ದೇಶದ ರಕ್ಷಣೆ ಮಾಡಲಿಕ್ಕೆ ಕ್ಷತ್ರಿಯರು ಉಪಯೋಗಿಸ್ತಾರೆ. ಧರ್ಮದ ರಕ್ಷಣೆಗೆ, ದೇಶದ ರಕ್ಷಣೆಗೆ ಅವರು ಇರುವವರು ಕ್ಷತ್ರಿಯರು. ಹಾಗಾದರೆ ಶಸ್ತ್ರ ಅಂದರೆ ಏನು ಅಂತ ಹೇಳ್ತಾನೆ. ಶಸ್ತ್ರ ಏನದು? ಶತ್ರು ಅಂತೇಳಿದ್ರೆ ಏನು ಅಂತ ಮೊದಲು ಹೇಳ್ತಾನೆ. ಶತ್ರು ಅಂದರೆ ಅದರಲ್ಲಿ 2 ಶಬ್ದ, 2 ಅಕ್ಷರ ಇದೆ. ಒಂದು ಶ, ಒಂದು ತೃ. ಶ ಅಂದರೆ ಶತ್ರು ಆಯಿತು. ತೃ ಅಂದರೆ ಏನು ಅಂತ ಕೇಳಿದರೆ ಹೇಳ್ತಾನೆ, ಏನ ತೃಟ್ಯತೆ. ಏನ ಅಂತೇಳಿದರೆ ಅವನದು ಏನು, ಶಸ್ತ್ರವನ್ನೆಲ್ಲ ಅನುಸರಿಸಿ ಜೀವಿಸೋದಲ್ವ ಕ್ಷತ್ರಿಯ. ಆ ಶಸ್ತ್ರದಿಂದ ಏನು ಮಾಡ್ತಾನೆ, ಶತ್ರುವನ್ನು. ತೃ ಅಂದರೆ ತೃಟ್ಯತೆ. ತೃಟ್ಯತೆ ಅಂದರೆ ನಾಶ ಮಾಡುತ್ತಾನೆ. ಹಾಗಾದರೆ ಶತ್ರುವನ್ನು ನಾಶ ಮಾಡುವಂಥದ್ದು ಶತ್ರು.
ಯಾವುದು? ಶತ್ರುವನ್ನು ನಾಶ ಮಾಡುವಂಥದ್ದು ಶಸ್ತ್ರ. ಶಸ್ತ್ರವನ್ನು ಉಪಯೋಗಿಸಿ ಶತ್ರುವನ್ನು ನಾಶ ಮಾಡ್ತಾನೆ ಕ್ಷತ್ರಿಯ. ಹಾಗಾದರೆ ಶತ್ರು ಅಂತ ಹೇಳುವಕ್ಕೆ ಶ ಅಂದರೆ ಶತ್ರು, ತೃ ಅಂದರೆ ತೃಟ್ಯತೆ. ತೃಟ್ಯತೆ ಅಂದರೆ ನಾಶ ಮಾಡುವುದು. ಸೊ ಯಾವುದರಿಂದ ನಾಶ ಮಾಡ್ತಾನೆ? ಏನ ತೃಟ್ಯತೆ, ಯಾವುದರಿಂದ ನಾಶ ಮಾಡ್ತಾನೆ? ತತ್ ಶಸ್ತ್ರಂ ಅಂದರೆ ಶಸ್ತ್ರದಿಂದ ನಾಶ ಮಾಡ್ತಾನೆ. ಅದಕ್ಕೆ ಶಸ್ತ್ರ ಅಂತ ಹೆಸರು. ನೈವ ಚ ಇತರತ್, ಬೇರೆ ಯಾವುದಕ್ಕೂ ಶಸ್ತ್ರ ಅಂತ ಹೇಳುವುದಿಲ್ಲ. ಅಂದರೆ ಶಸ್ತ್ರ ಅಂತ ಹೇಳಿದರೆ ಅದಕ್ಕೆ ಆ ಶಸ್ತ್ರಕ್ಕೆ ನಾಚಿಕೆ ಆಗ್ತದೆ. ಶಸ್ತ್ರ ಅಂತ ಏನು ಹೇಳಬೇಕು, ಯಾವುದನ್ನು ಹೇಳಬೇಕು ಅಂತ ಹೇಳಿದರೆ ಶತ್ರುವನ್ನು ನಾಶ ಮಾಡುವುದಕ್ಕೆ ಶಸ್ತ್ರ ಅಂತ ಹೇಳಬೇಕು. ಯಾರು ಶತ್ರುವನ್ನು ನಾಶ ಮಾಡ್ತಾನೆ? ಕ್ಷತ್ರಿಯ. ಅವನಿಗೆ ಕ್ಷತ್ರಿಯ ಅಂತ ಹೇಳೋದು. ಅಂದರೆ ಇವನು ಯಾವುದಕ್ಕೆ ಪೀಠಿಕೆ ಹಾಕೋದು ಅಂತ ನೀವು ಯೋಚನೆ ಮಾಡಿದ್ರ? ಅವರು ನನ್ನ ಶತ್ರುಗಳು, ಯಾರು? ಪಾಂಡವರು. ಅವರನ್ನು ನಾನು ನಾಶ ಮಾಡಬೇಕು. ಯಾಕೆ? ನಾನು ಕ್ಷತ್ರಿಯ, ಅವರು ನನ್ನ ಶತ್ರುಗಳು. ಸೊ ಶತ್ರುಗಳನ್ನು ನಾಶ ಮಾಡಬೇಕಲ್ಲ. ಯಾವುದರಿಂದ ನಾಶ ಮಾಡೋದು? ಶಸ್ತ್ರದಿಂದ. ಶಸ್ತ್ರ ಇಲ್ಲಿ ಯಾವುದು ಶಸ್ತ್ರ? ಅದೇ ದ್ಯೂತ, ಅದು ಶಸ್ತ್ರ. ಈ ದ್ಯೂತ ಎನ್ನುವ ಶಸ್ತ್ರದಿಂದ ನಾನು ನನ್ನ ಶತ್ರುಗಳನ್ನು ನಾಶ ಮಾಡ್ತೇನೆ. ಯಾಕೆ ನಾಶ ಮಾಡ್ತೇನೆ? ನಾನು ಕ್ಷತ್ರಿಯ. ಕ್ಷತ್ರಿಯನ ಕರ್ತವ್ಯವೇ ಶತ್ರುಗಳನ್ನು ನಾಶ ಮಾಡೋದು ಅಂತ ನೋಡಿ ಎಂಥ ಪೀಠಿಗೆ ಹಾಕಿದ ಈ ಪಾಪಿಷ್ಟ ಚಕ್ರವರ್ತಿ ಅಂತ ಹೇಳಿದರೆ ನೋಡಿ, ಧೃತರಾಷ್ಟ್ರನಿಗೆ ನನ್ನ ಮಗ ಹೇಳೋದು ಸರಿ ಇದೆ ಅಂತ ಆಗಬೇಕು, ಆ ಥರ ಹೇಳಿಬಿಟ್ಟ. ಬ್ರಾಹ್ಮಣರು ವಿಪ್ರಾಹ ವೇದಗಳಿಂದ ಜೀವಿಸುವರು, ವೇದ ಅನುಜೀವಿನಃ. ಕ್ಷತ್ರಿಯರು ಕ್ಷತ್ರಿಯಾ ಶಸ್ತ್ರಜೀವಿನಃ, ಶಸ್ತ್ರಗಳಿಂದ ಬದುಕುತ್ತಾರೆ. ತೃಟ್ಯತೆ ಏನ ಶತ್ರುಶ್ಚ, ತೃಟ್ಯತೆ ಏನ ಶತ್ರುಶ್ಚ. ಶತ್ರು ಶ ಅಂದರೆ ಶತ್ರು, ತೃ ಅಂದರೆ ತೃಟ್ಯತೆ. ತೃಟ್ಯತೆ ಅಂದರೆ ನಾಶ ಮಾಡುವುದು. ಅಂದರೆ ಶತ್ರುಗಳನ್ನು ನಾಶ ಮಾಡುವುದು ಕ್ಷತ್ರಿಯನ ಧರ್ಮ ಅಲ್ವಾ? ಅದಕ್ಕೋಸ್ಕರ ಅವನು ಶಸ್ತ್ರದಿಂದ ಅನುಸರಿಸಿ ಜೀವಿಸ್ತಾನವ. ಆ ಶಸ್ತ್ರವನ್ನು ಅನುಸರಿಸಿ ಜೀವಿಸುವವ ಏನು ಮಾಡ್ತಾನೆ? ಶತ್ರುಗಳನ್ನು ನಾಶ ಮಾಡ್ತಾನೆ. ಯಾವುದರಿಂದ ನಾಶ ಮಾಡ್ತಾನೆ? ಶಸ್ತ್ರದಿಂದ ನಾಶ ಮಾಡ್ತಾನೆ. ಅದಕ್ಕೆ ಯಾವುದು ಶತ್ರುಗಳ ನಾಶಕ್ಕೆ ಉಪಯೋಗ ಆಗ್ತದೋ ತತ್ ಶಸ್ತ್ರಂ, ಅದಕ್ಕೆ ಶಸ್ತ್ರ ಅಂತ ಹೇಳೋದು. ನೈವಾಚ ಇತರತ್, ಉಳಿದದಕ್ಕೆ ಶಸ್ತ್ರ ಅಂತ ಹೇಳುವುದಿಲ್ಲ. ಬೇರೆ ಯಾವುದು ಶಸ್ತ್ರವೇ ಅಲ್ಲ. ಸೊ ಹೀಗೆ ದುರ್ಯೋಧನ ದ್ಯೂತವನ್ನು, ಈ ಮೋಸದಿಂದ ಪಾಂಡವರನ್ನು ಬಗ್ಗು ಬಡಿಬೇಕು, ಅವರನ್ನು ಭಿಕ್ಷುಕರನ್ನಾಗಿ ಮಾಡಿ ಕಳಿಸಬೇಕು, ಇದಕ್ಕೆ ಶಸ್ತ್ರ ದ್ಯೂತ ಅನ್ನುವ ಶಸ್ತ್ರವನ್ನು ತಾನು ಉಪಯೋಗಿಸಿಕೊಳ್ತೇನೆ, ಈ ರೀತಿಯ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾನೆ. ಅವನ ವಾದದಂತೆ ಶಸ್ತ್ರ ಎನ್ನುವ ಶತ್ರುವನ್ನು ಯಾವುದೇ ರೀತಿಯಿಂದ ಶಸ್ತ್ರ ಎಂದರೆ, ಅವನ ವಾದದಂತೆ ಶಸ್ತ್ರ ಎಂದರೆ ಶತ್ರುವನ್ನು ಯಾವುದೇ ರೀತಿಯಲ್ಲಿ ನಾಶ ಮಾಡಲಿಕ್ಕೆ ಏನನ್ನು ಉಪಯೋಗಿಸ್ತಾರೆ? ಶಸ್ತ್ರವನ್ನು ಉಪಯೋಗಿಸ್ತಾರೆ. ಅಂದರೆ ಅದೊಂದು ಸಾಧನ ಮಾತ್ರ. ಹೀಗೆ ನಾನು ನನ್ನ ಶತ್ರುಗಳಾದ ಪಾಂಡವರ ನಾಶಕ್ಕೆ ಸಾಧನವಾಗಿ ಈ ದ್ಯೂತವನ್ನು ಉಪಯೋಗಿಸ್ತೇನೆ, ಇದು ಕೂಡ ಶಸ್ತ್ರವೇ ಅಂತ ಏನು ಮಾಡ್ತಾನೆ? ತಾನು ಮಾಡುವುದು ಇದು ಏನು? ಕ್ಷತ್ರಿಯರ ಧರ್ಮ, ನಾನು ಧರ್ಮದಿಂದ ಹೊರಗೆ ಹೋಗ್ತಾ ಇಲ್ಲ ಅಂತ ಅಪ್ಪನನ್ನೇ ಕನ್ವಿನ್ಸ್ ಮಾಡಿಬಿಡ್ತಾನೆ. ಪ್ರಯತ್ನ ಅಂದರೆ ಬಹಳ ಸಫಲ ಪ್ರಯತ್ನ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಶ್ಲೋಕ ವೇಲರೆ. ಅತಃ ಸ್ವಧರ್ಮ ಏವಾಯಂ ತವಾಪಿ ಸ್ಯಾತ್ ಫಲಂ ಮಹತ್ ಇತ್ಯುಕ್ತೋ ಮಾ ಫಲಂ ಮೇಸ್ತು ತವೈವಾಸ್ಥಿತಿ ಸೋಬ್ರವೀತ್. 303ನೇ ಶ್ಲೋಕ. ದುರ್ಯೋಧನ ಹೇಳ್ತಾನೆ, ಯಾವ ರೀತಿ ನಾವು ದ್ಯೂತದಿಂದ ಶತ್ರುವನ್ನು ನಾಶ ಮಾಡಲ್ಪಡುತ್ತೇವೋ ಆದುದರಿಂದ ಈ ದ್ಯೂತ ವ್ಯಾಪಾರವು ತಮ್ಮ ಧರ್ಮವೇ ಆಗಿರುತ್ತದೆ ಮತ್ತು ಅಧರ್ಮವಾಗಲು ಸಾಧ್ಯವಿಲ್ಲ. ಹಾಗೂ ನಿನಗೂ ಕೂಡ ಇದರಿಂದ ಪುತ್ರರನ್ನು ಪಾಲನ ಮಾಡಿದ್ದರಿಂದ ಮಹತ್ತಾದ ಫಲವು ಬರುತ್ತದೆ, ಈ ರೀತಿ ಹೇಳುತ್ತಾನೆ. ಇದನ್ನು ಕೇಳಿ ಬೇಸರಗೊಂಡ ಧೃತರಾಷ್ಟ್ರನು, ನನಗೆ ಯಾವ ಫಲವೂ ಬೇಡ, ಆ ಫಲವು ನಿನಗೇ ಇರಲಿ ಅಂತ ಹೇಳುತ್ತಾನೆ. ಅತಸ್ವಧರ್ಮ ಏವಾಯಂ ತವಾಪಿ ಸ್ಯಾತ್ ಫಲಂ ಮಹತ್
ಇತ್ಯುಕ್ತೋ ಮಾ ಫಲಂ ಮೇ ಅಸ್ತು ತವೈವಾಸ್ತ್ವಿತಿ ಸೋಬ್ರವೀತ್. ಧೃತರಾಷ್ಟ್ರನಿಗೆ ತಲೆ ಬಿಸಿ ಆಗುತ್ತೆ. ಯಾಕಂದರೆ ಅವನು ಬಹಳ ಸ್ಪಷ್ಟ ಶಬ್ದಗಳಿಂದ ಹೇಳಿದ್ದ, ಅವರು ಪಾಂಡವರು ತಮ್ಮ ಬಾಹುಬಲದಿಂದ ಸಂಪಾದಿಸಿದ್ದಾರೆ ಆ ಸಂಪತ್ತನ್ನು. ನೀನು ಕೂಡ ಯಾಗ ಮಾಡು, ನೀನು ಕುದುರೆ ಹಿಡ್ಕೊಂಡು ಹೋಗು, ನೀನು ದಿಕ್ಕುಗಳಿಗೆ ಹೋಗಿಬಿಟ್ಟು ಕಪ್ಪ ವಸೂಲಿ ಮಾಡಿಕೊಂಡು ಬಾ, ನೀನು ಸಂಪಾದನೆ ಮಾಡು, ನಿನ್ನನ್ನು ಯಾರು ಬೇಡ ಅಂತ ಹೇಳೋದಿಲ್ಲ ಅಲ್ವಾ. ಸೊ ಅಂತ ಹೇಳಿಬಿಟ್ಟು ಇನ್ನೊಬ್ಬರ ಸಂಪತ್ತನ್ನು ಅಪಹರಿಸಲಿಕ್ಕೆ ನೋಡುವಂಥದ್ದು ಮಹಾ ಅಧರ್ಮ, ನೀಚತನ, ಖಂಡಿತ ಮಾಡಬೇಡ. ಒಂದು ವೇಳೆ ನೀನು ಮಾಡಿದರೆ ಬಿಡ್ತಾರ ಅವರು ಒಂದು ದಿವಸ ಅದಕ್ಕೆ ಪ್ರತೀಕಾರ ಮಾಡೇ ಮಾಡ್ತಾರೆ, ಅಂದರೆ ಕೊಂದೇ ಬಿಡುತ್ತಾರೆ. ಅಂದರೆ ನನ್ನ ಎಲ್ಲ ಮಕ್ಕಳು ನಾಶ ಆಗಿ ಹೋಗ್ತವೆ, ಇಡೀ ಕುಲ ನಾಶ ಆಗಿ ಹೋಗ್ತದೆ, ಸತ್ಯ ನಾಶ ಆಗಿ ಹೋಗ್ತದೆ ಅಂತ ಸರಿಯಾದ ಶಬ್ದಗಳಿಂದ ಎಚ್ಚರಿಸಿದ್ದ ಧೃತರಾಷ್ಟ್ರನಿಗೆ ಈ ರೀತಿ ಏನು ವಾಪಸ್ಸು ಕುಮಂತ್ರ ಉಪಯೋಗಿಸಿ ಈ ದುರ್ಯೋಧನ ಈ ರೀತಿ ಹೇಳಿದಾಗ ಬಹಳ ತಲೆಬಿಸಿ ಆಗ್ತದೆ ಧೃತರಾಷ್ಟ್ರನಿಗೆ. ಈ ದುರ್ಯೋಧನ ಮತ್ತೆ ಮುಂದುವರಿಸ್ತಾನೆ, ಹೇಳ್ತಾನೆ, ಆದ್ದರಿಂದ ನನಗೆ ಅವರು ಶತ್ರುಗಳನ್ನು ನಾಶ ಮಾಡೋದು ಕ್ಷತ್ರಿಯನ ಧರ್ಮ. ಸೊ ಕ್ಷತ್ರಿಯರನ್ನು ಅಂದರೆ ಶತ್ರುಗಳನ್ನು ನಾಶ ಮಾಡಲಿಕ್ಕೆ ಏನನ್ನು ಉಪಯೋಗಿಸ್ತಾರೆ, ಅದೇ ಶಸ್ತ್ರ. ಆ ಶಸ್ತ್ರ ಕ್ಷತ್ರಿಯರು ಅದನ್ನು ಅನುಜೀವಿಸ್ತಾರೆ ಆ ಶಸ್ತ್ರವನ್ನು. ಇಲ್ಲಿ ನನಗೆ ಯಾರು ಶತ್ರುಗಳು? ಪಾಂಡವರ ಶತ್ರುಗಳು. ಶಸ್ತ್ರ ಯಾವುದು? ದ್ಯೂತ. ಈ ದ್ಯೂತ ಅನ್ನುವ ಶಸ್ತ್ರದಿಂದ ನಾನು ಶತ್ರುಗಳನ್ನು ನಿಗ್ರಹಿಸ್ತೇನೆ, ನಾಶ ಮಾಡ್ತೇನೆ. ಅತಃ ಸ್ವಧರ್ಮ ಏವಾಯಂ. ಇದು ಕ್ಷತ್ರಿಯರ ಧರ್ಮವನ್ನೇ ನಾನು ಮಾಡ್ತಿರೋದು. ಸ್ವಧರ್ಮ ಅಂದರೆ ಸ್ವ ಉಚಿತ ಧರ್ಮ, ಕ್ಷತ್ರಿಯರಿಗೆ ಹೇಳಿಸಿದ ಧರ್ಮವನ್ನೇ ನಾನು ಮಾಡುವುದು. ಅತಃ ಆದ್ದರಿಂದ ಏವ ಅಯಂ, ಈ ದ್ಯೂತಕ್ಕೆ ಅವರನ್ನು ಕರಿ ಅಂತ ನಾನು ಏನು ಹೇಳಿದ್ದೇನೋ ನಿನಗೆ, ನಾನು ಮತ್ತು ಶಕುನಿ ಒಟ್ಟಾಗಿ ಹೇಳಿರುವಂಥದ್ದು, ಇದೇನು ಮೋಸ ಗೀಸ ಅಂತ ಎಣಿಸ್ಬೇಡ, ಕ್ಷತ್ರಿಯರ ಧರ್ಮ ಅಂತ ಎಣಿಸು. ಅತಃ ಸ್ವಧರ್ಮ ಏವ ಅಯಂ. ಈ ದ್ಯೂತ ಅಯಂ, ಈ ದ್ಯೂತ ಏವ ಅಂದರೆ ಇದು ಸ್ವಧರ್ಮವೇ. ಏವ ಅಂದರೆ ಅದೇ ಅಂದರೆ ಏನು? ಸ್ವಧರ್ಮವೇ. ಸ್ವಧರ್ಮ ಅಂದರೆ ಕ್ಷತ್ರಿಯರಿಗೆ ಯಾವ ಧರ್ಮ ಹೇಳಿಸಿದೆಯೋ, ಯಾವ ಧರ್ಮ ಹೇಳಿಸಿದ್ದು? ಕ್ಷತ್ರಿಯರ ಧರ್ಮ. ಶಸ್ತ್ರ ಹಿಡ್ಕೊಂಡು ತನ್ನ ಶತ್ರುಗಳನ್ನು ನಾಶ ಮಾಡು. ನನ್ನ ಶಸ್ತ್ರ ಯಾವುದು? ದ್ಯೂತ. ನನ್ನ ಶತ್ರುಗಳು ಯಾರು? ಪಾಂಡವರು. ನಾನು ಅವರನ್ನು ನಾಶ ಮಾಡ್ತೇನೆ, ಇದು ನನ್ನ ಕರ್ತವ್ಯ, ಕ್ಷತ್ರಿಯರು ಹುಟ್ಟಿದ್ದೇ ಇದಕ್ಕೆ ಅಂತ ಈ ರೀತಿ ತಿರುಮಂತ್ರ ಹೇಳ್ತಾನೆ. ತವ ಅಪಿ ಸ್ಯಾತ್ ಫಲಂ ಮಹತ್. ನಾವು ಯಾವಾಗ ನಮ್ಮ ಸ್ವಧರ್ಮವನ್ನು ಪಾಲಿಸಿ ನಾವು ಮುಂದೆ ಹೋಗ್ತೇವೋ ಒಳ್ಳೆ ಫಲವೇ ಸಿಗ್ತದೆ. ದುರ್ಯೋಧನ ಹೇಳ್ತಾನೆ, ನಾನು ಸ್ವಧರ್ಮವನ್ನೇ ಪಾಲಿಸಿ ನನಗೆ ಇದರಲ್ಲಿ ಯಶಸ್ಸು ಸಿಕ್ಕಿದರೆ ದೊಡ್ಡ ಫಲ ಸಿಗ್ತದೆ, ನನಗೆ ದೊಡ್ಡ ಯಶಸ್ಸು ಸಿಗ್ತದೆ, ನನಗೆ ದೊಡ್ಡ ದೇವರ ಅನುಗ್ರಹ ಸಿಗ್ತದೆ. ಯಾಕಂದರೆ ನಾನು ಸ್ವಧರ್ಮವನ್ನು, ಕ್ಷತ್ರಿಯರ ಕರ್ತವ್ಯವನ್ನು ಪಾಲಿಸಿದ್ದೇನೆ ಅಂತ ಹೇಳಿ. ತವ ಅಪಿ ಅಂತೇಳಿದರೆ ನನಗೆ ಇದನ್ನು ಮಾಡಲಿಕ್ಕೆ ಅವಕಾಶ ಕೊಡೋದು ಯಾರು? ನೀನಲ್ವಾ. ಸೊ ನಿನಗೂ ದೊಡ್ಡ ಫಲ ಸಿಗ್ತದೆ. ತವ ಅಪಿ ಸ್ಯಾತ್, ನಿನಗೂ ಬರ್ತದೆ ಫಲಂ ಮಹತ್, ಮಹತ್ತಾದ ಫಲ. ಮಹತ್ ಫಲಂ ಅಂದರೆ ಮಹತ್ತಾದ ಫಲ ನಿನಗೂ ಬರ್ತದೆ ಅಂತ ದುರ್ಯೋಧನ ಧೃತರಾಷ್ಟ್ರನಿಗೆ ಹೇಳಿದಾಗ ಧೃತರಾಷ್ಟ್ರನಿಗೆ ತಲೆ ಅನ್ನುವಂಥದ್ದು ಈಗ ಏನಾಗಿದೆ? ಬಹಳ ಭಾರ ಆಗಿಬಿಟ್ಟಿದೆ. ಅಯ್ಯೋ ದೇವರೇ, ನನಗೆ ಅಂತೇಳಿದರೆ ಈಗ ಇದು ಅಧರ್ಮ ಅಂತ ಗೊತ್ತುಂಟು, ಇವನು ಅಧರ್ಮವನ್ನೇ ತನ್ನ ಧರ್ಮ ಅಂತ ಸಾಧಿಸ್ತಾ ಇದ್ದಾನೆ. ತನ್ನ ಮಗ, ಇವನಿಗೆ ಬುದ್ಧಿ ಹೇಳಿ ಪ್ರಯೋಜನ ಇಲ್ಲ. ಬೋರ್ಗಲ್ಲ ಮೇಲೆ ನೀರು ಸುರಿದಂತೆ ಇವನು ಏನು ಬದಲಾವಣೆ ಆಗುವುದಿಲ್ಲ ಅಂತೇಳಿದರೆ ಪಾಂಡವರನ್ನು ಏನು ಮಾಡಲಿಕ್ಕೆ ಈಗ ಈ ರೀತಿ ಮೋಸದಿಂದ ವಂಚಿಸಿ ಕಳಿಸ್ಬೇಕಂತ ಶತಸಿದ್ಧ ನಿರ್ಧಾರ ಮಾಡಿಬಿಟ್ಟಿದ್ದಾನೆ. ನಿರ್ಧಾರ ಮಾಡಿ ನನಗೆ ಹೇಳ್ತಾನೆ, ನಾನು ಮಾಡಿದ ನಿರ್ಧಾರದಿಂದ ನಿನಗೆ ದೊಡ್ಡ ಪುಣ್ಯ ಬರ್ತದೆ ಅಪ್ಪ ಅಂತ ಅಪ್ಪನಿಗೆ ಹೇಳ್ತಾನೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ಇತ್ಯುಕ್ತ ದುರ್ಯೋಧನನು ಈ ರೀತಿ ಹೇಳಿದಾಗ ಧೃತರಾಷ್ಟ್ರ ಹೇಳ್ತಾನೆ, ಮಾ ಫಲಂ ಮೇ ಅಸ್ತು. ಈ ಮಹತ್ತಾದ ಫಲ ನನಗೆ ಬೇಡವೇ ಬೇಡ. ಬೇಡ 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 ಬೇಡ. ಏನಿದು? ಅಧರ್ಮದಿಂದ
ಅವರನ್ನು ಕರೆದು ಅವ್ರ ತಲೆ ಬೋಳಿಸಿ ಆಮೇಲೆ ಅವರನ್ನು ಭಿಕ್ಷುಕರನ್ನಾಗಿ ಮಾಡಿ ಕಳಿಸ್ಬೇಕು, ಇದು ನನ್ನ ಧರ್ಮ ಅಂತ ನೀನು ಹೇಳ್ತಾ ಇದೆಯಲ್ವ. ಅಧರ್ಮವನ್ನೇ ಧರ್ಮ ಅಂತ ಹೇಳ್ತಾ ಇದೆಯಲ್ವ ನೀನು. ಇದರಿಂದ ದೊಡ್ಡ ಫಲ ಸಿಗ್ತದ, ನನಗೆ ಬೇಡ ಮಾರಾಯ, ನಿನಗೆ ಇರಲಿ. ಇತ್ಯುಕ್ತೋ ಮಾ ಫಲಂ ಮೇ ಅಸ್ತು, ಮೇ ನನಗೆ, ಫಲಂ ಈ ನೀನು ಹೇಳ್ತಿರುವಂಥ ಫಲ, ಮಾ ಅಸ್ತು ಬೇಡ ಬೇಡ ಬೇಡ, ಮಾ ಬೇಡವೇ ಬೇಡ, ನನಗೆ ಬೇಡ. ತವೈವಸ್ತು ಇತಿ ನಿನಗೇ ಇರಲಿ. ನೀನು ಏನೋ ಒಂದು ದೊಡ್ಡ ಕೆಲಸ ಮಾಡಲಿಕ್ಕೆ ಹೊರಟಿದ್ದಿ ಅಂತ ನಿನ್ನ ತಲೆಯಲ್ಲುಂಟು, ಮಹಾಪುಣ್ಯ ಕಾರ್ಯ ಅಂತ ತಿಳ್ಕೊಂಡಿದ್ದಿ, ಮಹತ್ತಾದ ಫಲ ಸಿಗ್ತದೆ ಅಂತ ತಿಳ್ಕೊಂಡಿದ್ದಿ, ಆ ಫಲವನ್ನು ನೀನೇ ಇಟ್ಕೋ, ನನಗೆ ಬೇಡ. ಸ ಅಬ್ರವೀತ್ ಅಂದರೆ ಧೃತರಾಷ್ಟ್ರನಿಗೆ ಎಷ್ಟು ಒಂದು ಜಿಗುಪ್ಸೆ ಬಂದುಬಿಡ್ತು ತನ್ನ ಮಗನ ಮೇಲೆ ಅನ್ನುವಂಥದ್ದು ಈ ಮಾತು ಸರಿಯಾಗಿ ತೋರಿಸಿಕೊಡ್ತದೆ. ಹೇಳ್ತದೆ ಧೃತರಾಷ್ಟ್ರ ಹೇಳ್ತಾನೆ, ಈ ದೊಡ್ಡ ಮಹತ್ತಾದ ಫಲ ನನಗೆ ಬೇಡ, ನಿನಗೇ ಇರಲಿ. ತವ ಏವ ನಿನಗೇ, ತವ ಏವ ನನಗಂತೂ ಚೂರು ಸಹ ಬೇಡ, ತವ ಏವ ಅಸ್ತು ನಿನಗೇ ಇರಲಿ ಅಂತ ಸ ಅಬ್ರವೀತ್ ಧೃತರಾಷ್ಟ್ರನು ಹೇಳ್ತಾನೆ. ಸೊ ಧೃತರಾಷ್ಟ್ರ ಏನು ಹೇಳ್ತಾನೆ, ಆದ್ದರಿಂದ ದುರ್ಯೋಧನ ಹೇಳುವುದು, ಅತಃ ಇದು ಸ್ವಧರ್ಮವೇ ಸರಿ, ಕ್ಷತ್ರಿಯೋಚಿತ ಧರ್ಮ, ಸ್ವವಿಹಿತ ಕರ್ಮ. ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಅರ್ಜುನನಿಗೆ ಅದೇ ಹೇಳಿದ್ದು, ನಿನಗೆ ನಿನ್ನ ವಿಹಿತವಾದ ಕೆಲಸವನ್ನು ಮಾಡು. ಕ್ಷತ್ರಿಯನಿಗೆ ಉಚಿತವಾದ ಕೆಲಸ ಯಾವುದು? ಯುದ್ಧ ಮಾಡುವುದು. ನೀನು ಗಾಂಡೀವ ಕೆಳಗಿಟ್ಕೊಂಡು ಏನು ಮಾಡ್ತಾ ಇದ್ದಿ? ಗಾಂಡೀವ ಮೇಲೆತ್ತು ಯುದ್ಧ ಮಾಡು ಅಂತ ಹೇಳಿದ್ದಲ್ವ. ಅಂದರೆ ಕ್ಷತ್ರಿಯನಿಗೆ ಉಚಿತವಾದ ಕೆಲಸ ಯಾವುದು? ಯುದ್ಧ ಮಾಡುವುದು, ಶತ್ರು ಸಂಹಾರ ಮಾಡುವುದು ಅಲ್ವಾ. ಹಾಗೆ ನಾನು, ಇದು ನನ್ನ ಸ್ವ ಉಚಿತ ಕರ್ತವ್ಯ, ಇದು ಸ್ವಧರ್ಮ ಇದು. ಆದ್ದರಿಂದ ಯಾರು ಸ್ವಧರ್ಮವನ್ನು ಪಾಲಿಸ್ತಾರೋ ಅವರಿಗೆ ಮಹತ್ತಾದ ಫಲ ಸಿಗ್ತದೆ. ಆದ್ದರಿಂದ ನನಗೆ ಈ ರೀತಿ ಮಹತ್ತಾದ ಫಲ ಸಿಕ್ಕಿದಾಗ ನಿನ್ನ ಕಾರಣ ಸಿಗುವುದಲ್ವ, ನೀನಲ್ಲ ಅವಕಾಶ ಮಾಡಿಕೊಡೋದು, ರಾಜ ಅಲ್ವಾ ಅವಕಾಶ ಮಾಡಿಕೊಡೋದು, ನಿನಗೂ ದೊಡ್ಡ ಮಹತ್ತಾದ ಫಲ ಲಭಿಸ್ತದೆ ಅಂತ ಹೇಳಿದಾಗ ಧೃತರಾಷ್ಟ್ರ ದುರ್ಯೋಧನಿಗೆ ಹೇಳ್ತಾನೆ, ನನಗೆ ಈ ಮಹತ್ತಾದ ನೀನು ಹೇಳುವ ಫಲ ಬೇಕಾಗಿಲ್ಲ, ನಿನಗೇ ಇರಲಿ ಅಂತ. ಅಂದರೆ ಧೃತರಾಷ್ಟ್ರನನ್ನು ಇವನು ಪೂರ್ತಿ ದಾರಿ ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆದರೂ ಧೃತರಾಷ್ಟ್ರ ಒಂದು ಸ್ವಲ್ಪ ಮಟ್ಟಿಗೆ ಇನ್ನೂ ಪೂರ್ತಿ ಚೇಂಜ್ ಆಗಲಿಲ್ಲ. ಹೇಳ್ತಾನೆ, ಇದು ನೀನೇ ಇಟ್ಕೋ ಅಂತ ಹೇಳುವಾಗ ಅವನಿಗೆ ಜಿಗುಪ್ಸೆ ಬಂದುಬಿಡ್ತದೆ. ಅಂದರೆ ಇದು ಚೇಂಜ್ ಆಗೋದಿಲ್ಲಲ್ಲ, ಇದಕ್ಕೆ ಇನ್ನು ಆಗೋದಿಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ, ಇದು ಬೇರೆ ಮಗ ನಂದು ಅಂತೇಳಿದರೆ ಬಹಳ ಬೇಸರದ ಒಂದು ಸ್ಥಿತಿಗೆ ಹೋಗಿ ತಲುಪ್ತಾನೆ ಧೃತರಾಷ್ಟ್ರ ಅಂತ. ಅಲ್ಲಿಗೆ ಇವತ್ತಿನದನ್ನು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.